ಸರ್. ಸರ್ ಈ ASRB ತಪೋವನ ಅಂತ ಇದೆಯಲ್ಲ ಅದರ ಪೂರ್ತಿ ಲಾಂಗ್ ಫಾರ್ಮ್ ಏನು ಸರ್ ಅದು? ಸರ್ ಎ ಅಂತಂದರೆ ಏಮ್ ಅಂತಂದು. ಹಾಂ ಸರ್. ಯಾವುದೇ ವಿದ್ಯಾರ್ಥಿ ಒಂದು ಗುರಿ ಇಲ್ಲ ಅಂದರೆ ಒಂದು ಜೀವನ ನಿರರ್ಥಕ ಅದು. ಹಾಂ ಸರ್. ಅದಕ್ಕೆ ಎ ಫಾರ್ ಏಮ್ ಅಂತಂದು. ಎಸ್ ಅಂತಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಂದು. ನಮಗೆ ಗುರಿ ಇದ್ರೆ ಅಷ್ಟೇ ಆಗೋದಿಲ್ಲ, ಅದನ್ನು ಈಡೇರಿಸ್ತಕ್ಕಂಥ ಆತ್ಮವಿಶ್ವಾಸ ಇರಬೇಕು. ಎಸ್ ಅಂತ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್. ಆರ್ ಅಂದರೆ ರೆಗ್ಯುಲಾರಿಟಿ. ಯಾವುದೇ ಕೆಲಸ ಮಾಡಬೇಕಂದ್ರೆ ಸತತ ಪ್ರಯತ್ನ ಇರಬೇಕು, ನಿರಂತರತೆ ಇರಬೇಕು. ಕಂಟಿನ್ಯೂಟಿ ಇಲ್ಲ ಅಂದರೆ ಒಂದು ವಾರ ಮಾಡಿದೆ ಬಿಟ್ಟೆ ಅಂದರೆ ಯಾವುದೂ ಯಶಸ್ವಿ ಆಗೋದಿಲ್ಲ. ಅದಕ್ಕೆ ರೆಗ್ಯುಲಾರಿಟಿ ಅಂತ ಅದು. ಬಿ ಅಂದರೆ ಬಿಲೀಫ್ ಅಂತ, ನಂಬಿಕೆ ಇರಬೇಕು. ನಾವು ಎಷ್ಟೋ ದುಡ್ಡಿದೆ ಅಥವಾ ಏನೋ ನಾವು ಭಾಳ ಜ್ಞಾನ ಇದೆ, ನಮಗೆ ನಂಬಿಕೆ ಇಲ್ಲ ಅಂದರೆ ನಾವು ಗುರಿಯನ್ನು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಂಬಿಕೆ ಅಂತಂದು ಬಿ ಅಂತಂದು. ಅದಕ್ಕೆ ASRB ಅಂತ. ನಾವು ಯಾವುದೇ ಒಬ್ಬ ವಿದ್ಯಾರ್ಥಿ ನಮ್ಮ ಸಂಸ್ಥೆಗೆ ಬಂದ್ರೆ ಅಂದರೆ ಅವನಿಗೊಂದು ಗುರಿ, ಅವನಿಗೊಂದು ಆತ್ಮವಿಶ್ವಾಸ, ಆ ನಿರಂತರ ಪ್ರಯತ್ನ ಮತ್ತು ಅವನಲ್ಲಿ ಹುಟ್ಟಬೇಕಾಗಿರೋದು ನಂಬಿಕೆ, ಅವುಗಳನ್ನೆಲ್ಲವನ್ನೂ ತುಂಬಿ ಅವನು ಗುರಿಯನ್ನು ಸಾಧಿಸ್ಲಿಕ್ಕೆ ಏನು ಬೇಕಲ್ಲ ಅದನ್ನು ನಾವು ಅವರಿಗೆ ಮಾನಸಿಕವಾಗಿ ಸಿದ್ಧರನ್ನಾಗಿ ಮಾಡ್ತೇವೆ ಸರ್. ನಾನು ಸರ್ ಇಲ್ಲೇ 1ರಿಂದ 7ನೇ ತರಗತಿವರೆಗೂ ಹಿರೇಕೊಣತಿಯಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದೆ. ಹೈಸ್ಕೂಲ್ ವಿದ್ಯಾಭ್ಯಾಸನ ಶಿಕಾರಿಪುರ ತಾಲೂಕು ಶಿವನಪಾದದಲ್ಲಿ ಶ್ರೀ ಶಿವಾನಂದ ಪ್ರೌಢಶಾಲೆಯಲ್ಲಿ ಓದಿದೆ. PUC ಡಿಗ್ರಿಯನ್ನು ಧಾರವಾಡದಲ್ಲಿ ಕರ್ನಾಟಕ ಕಾಲೇಜಲ್ಲಿ ಓದಿದೆ. ಮತ್ತು BEd ನಾನು ಹುಬ್ಬಳ್ಳಿ KLE ಸಂಸ್ಥೆಯಲ್ಲಿ ಮಾಡಿದೆ ಸರ್, 2002ರಲ್ಲಿ ಮಾಡಿದೆ. ಆನಂತರ ಮತ್ತು ಟೀಚಿಂಗ್ ಪ್ರೊಫೆಷನನ್ನು ಮಾಡ್ತಾಯಿದ್ದೇವೆ. ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಸರಿಯಾದ ಮಾರ್ಗದರ್ಶನ ಇಲ್ಲ. ತುಂಬ ಟ್ಯಾಲೆಂಟ್ ಇರ್ತೈತಿ, ತುಂಬ ಅವ್ರ ತಂದೆ ತಾಯಿಗಳು ಸಹಿತ ಕಷ್ಟಪಡ್ತಿರ್ತಾರೆ. ಶ್ರೀ ವಿಜಯ ಸೇನೆ ವಿದ್ಯಾಮಂದಿರ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಾಗಪ್ಪ ಅಂಗಡಿ ಇವರು ನಮ್ಮ ತಂದೆಯವರು ಇದ್ದಾರೆ. ಇವರು SSLC ಫೇಲ್ ಆಗಿದ್ದಕ್ಕೆ ಅವರಿಗೆ SLC ಕಟ್ಟಿ ಪಾಸ್ ಆಗಲಿಕ್ಕೆ ದುಡ್ಡು ಇಲ್ಲದಕ್ಕೆ ಕೂಲಿ ಪಾಲಿ ಮಾಡಿ ಕಟ್ಟಲಿಕ್ಕೂ ಆಗದಿದ್ದಕ್ಕೆ ಇವರು ಟೀಚರ್ ಆಗ್ತಕ್ಕಂಥ ಒಂದು ಅವಕಾಶದಿಂದ ವಂಚಿತರಾದವರು. ಅದಕ್ಕೆ ಎಲ್ಲ ಮಕ್ಕಳು ಓದಲಿ, ನನ್ನ ಮಕ್ಕಳು ಮತ್ತು ನನ್ನ ಹಾಗೆ ಎಲ್ಲ ಮಕ್ಕಳು ಓದಲಿ ಅಂತಂದು ತುಂಬ ಜನ ಮಕ್ಕಳಿಗೆ ಓದಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರು. ಮತ್ತು ಅವರಷ್ಟೇ ಅಲ್ಲ, ಅವರ ಮೂಲಕ ನಾವು ಸಹಿತ ಆ ಒಂದು ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ನಾನು ನಾಗಪ್ಪ ಅಂಗಡಿಗೆ ಹಿರೇಕುಣತಿ. ಈಗ ನಾವು ಸಾತೇನಹಳ್ಳಿ ಹಿರೇಕುಣತಿ ಮಧ್ಯೆ ASRB ತಪೋವನ ಅಂತೇಳಿ ಮಾಡಿದ್ದೀವಿ. ಯಾಕಂದರೆ ಇಲ್ಲೆಲ್ಲ ಸುತ್ತಲೂ ಹಳ್ಳಿ ಮಕ್ಕಳು ಶಾಲೆಯನ್ನು ಕಲೀಲಿ, ಆನಂತರ ಅವರಿಗೆಲ್ಲ ಟ್ಯೂಷನನ್ನು, ಆನಂತರ ಅವರೆಲ್ಲ ಪರೀಕ್ಷೆಯಲ್ಲಿ ಬರೀಲಿ. ನಾವು ಟ್ಯೂಷನ್ ಹೇಳ್ಕೊಡ್ತೇವೆ. ಇಲ್ಲಿ ಎಲ್ಲ ಹುಡುಗರು ಬಂದು ಇಲ್ಲಿ ಕಲಿತಾನೂ ಇದ್ದಾವೆ. ಈಗ ಮುಂದೆ ಮತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬರಲಿ ಅಂತೇಳಿ ನಾವೆಲ್ಲರಿಗೂ ಕೇಳ್ಕೊತೇವೆ. ಆಮೇಲೆ ಎಷ್ಟು ಆ ಥರ ಆಸಕ್ತಿ ಬರೋಕ್ಕೆ ಏನು ಕಾರಣ ಸರ್? ನಾವು ಶಾಲೆ ಕಲಿಬೇಕಂತ ಭಾಳ ಮಾಡಿದ್ವಿ ರೀ. ಆವಾಗ SSLC ಫೇಲ್ ಆಯ್ತು ನಮ್ಮದು. ಫೇಲ್ ಆಗತ್ತೇನ ಅದು ಮತ್ತೆ ಮುಂದೆ ಹೋಗಕ್ಕೆ ನನಗೆ ಆಗಲೇ ಇಲ್ಲ. ಪರಿಸ್ಥಿತಿ ಆ ಥರ ಇತ್ತು. ಆದರೆ ನನಗೆ ನನ್ನ ಮಕ್ಕಳು ಕಲೀಲಿ ಅಂತ. ಎಷ್ಟನೇ ಇಸ್ವಿ ಸರ್ ಅದು ನೀವು 10th ಫೇಲ್ ಆಗಿದ್ದು? 70 1970. ಹಾಂ ಸರ್. ಆಮೇಲೆ ಅಲ್ಲಿ ಬಿಟ್ವಿ ನಾವು. ಆಮೇಲೆ ಬೇರೆ ಅಲ್ಲಿ ಕೆಲಸ ಮಾಡಿದ್ವಿ 2 ವರ್ಷ. ಅನಂತರ ಏನೆಲ್ಲ ಒಂದು ಸಣ್ಣದೊಂದು ಅಂಗಡಿ ಮಾಡ್ಕೊಂಡ್ವಿ. ಅದ್ರ ಮೇಲೆ ಜೀವನ ಮಾಡಿ ಇವ್ರನ್ನ ಒಟ್ಟಾರೆ ಕಲಿಸ್ಬೇಕು ಶಾಲಿನ ಅಂಥೇಳಿ ಒಬ್ಬನ ಅಲ್ಲೇ ಕಲ್ಗಟ್ಟಿಗೆ ಬಿಟ್ವಿ, ಹಿರಿಯನ ಮಗನ. ಅವನು ಒಂದು ಬಿಸ್ನೆಸ್ ಮಾಡ್ತಾನೆ. ಇವರಂತೂ ಮಾಸ್ತರ್ ಆಗಿಬಿಟ್ರಿ. ಇವರು 3ನೇದನು ಅವನು ಕಲೀಲಿಲ್ಲ. SLC ಒಂದು ಆಗೈತೆ ಒಂದು. ನಾವು ಎಷ್ಟೋ ಪ್ರಯತ್ನ ಮಾಡ್ತೀವಿ ಕಲೀಲಿ ಮಕ್ಕಳು ಅಂತ. ಆದರೆ ಈಗೇನಾಯ್ತು ಗೊತ್ತೇನ್ರಿ, ಕಲಿಸೋರಿಗಿಂತ ಈ ಕಲಿಯೋ ಮಕ್ಕಳು ಬೇಕೀಗ. ನಾನು ಕಲಿಬೇಕು, ಆಸಕ್ತಿ ಇರಬೇಕು. ನಾವು ಕಲಿಸ್ತೇವೆ ಅಂತ ಅಲ್ಲ, ಅದು ಆಸಕ್ತಿ ಇರಬೇಕು. ನಾ ಏನೋ ಮಾಡಿ ಇವನು ಧಾರವಾಡಕ್ಕೆ ಬಿಟ್ಟೆ. ಇವನು ಹೆಚ್ಚಿನ ಇದ್ರೊಳಗೆ ಇನ್ನೂ ಇವನು ನಾನು ಹೇಳ್ದಂಗೆ MA ಮಾಡ್ಕೊಂಡಿದ್ರೆ ಅವತ್ತು ಪ್ರೊಫೆಸರ್ ಹಾಕಿದ್ರು ಅವರು. ನನಗೆ ಬೇಡ ಬಿಡಪ್ಪ, ಮುಂದೆ ನೌಕರಿ ಸಿಕ್ಕೈತಿ, ಮುಂದೆ ನೋಡ್ತಾನೆ ಅಂದ. ಮದುವೆ ಮಾಡಿಬಿಟ್ವಿ. ಆಮೇಲೆ ಹೇಳ್ದ, ಇಲ್ಲ ನೀ ಹೇಳಿದ್ದು ಹಿಂಗಾತಪ್ಪ, ನಾನು ಮಾಡಲಿಲ್ಲ, ಇವತ್ತು ನಾನು ಪ್ರೊಫೆಸರ್ ಹಾಕಿದ್ದೆ. ನಾನು ಎಲ್ಲೆಲ್ಲಿ ಪತ್ರಿಕೆಗಳನ್ನು ಓದ್ತೇವೆಲ್ಲ ಗೊತ್ತಿರ್ತದೆ ಏನು ಅಂತ. ನಾವು ಅಷ್ಟು ಜಾಣರಲ್ಲ, ಆದರೆ ನಾಲೇಜ್ ನಮಗೆ. ಸಂಸ್ಥೆನ ಕಟ್ಟಿದ್ದೆಲ್ಲ ನೋಡಿ ಈಗ ನಿಮ್ಗೆ ಏನು ಅನಿಸ್ತದೆ? ಜನ ಎಲ್ಲರೂ ನಮ್ಮನ್ನು ಇದು ಮಾಡ್ತಾರೆ. ಜನರಿಗೆ ಉಪಕಾರ ಆಗ್ತೈತಿ. ಈ ಮಾಸ್ತರ್ನ ಬಾರಿ ಹೋಗುತ್ತಾರ ಇಲ್ಲ ಇವರು ಎಲ್ಲ ಈ ಮಕ್ಕಳ ಮೇಲೆ ಪ್ರೀತಿ ಹೆಚ್ಚಿಗೆ. ಈಗ ನೋಡ್ರಿ ಮಕ್ಕಳ ಮೇಲೆ ಪ್ರೀತಿ ಬರಬೇಕು. ಹಂಗ ಸರ್ ಅವ್ರ ಮೊನ್ನೆ ನಾವು ಹೋಗಿ ನೋಡಿದಾಗ ಅವ್ರ ತಂದೆ ತಾಯಿ ಅಷ್ಟು ಪ್ರೀತಿ. ಆಮೇಲೆ ಒಬ್ರು ಯಾರೋ ಒಬ್ರು ಇವ್ರು ಬರ್ದಿದ್ರು ಒಂದು ಹಾಡನ್ನ ಒಂದು ಇದನ್ನು ಮಾಡಿದ್ರು ಹೋದ ವರ್ಷ ಒಬ್ರು ಬಂದು ಇವ್ರ ಬಗ್ಗೆ, ಶಾಲಿ ಬಗ್ಗೆ.
ಸಾಕು ನಮ್ಗೆ ಇಷ್ಟನ್ನು ಆಗಿ ಮುಂದೆ ಬೆಳೀಲಿ, ಇನ್ನು ಹೆಚ್ಚಿನ ಜನಸಂಖ್ಯೆ ಬಂದು ಇನ್ನು ಮಕ್ಕಳು ಬರಲಿ ಅಂತೇಳಿ ಹಾರೈಸ್ತೀನಿ. ನಾವು ಕೇಳ್ಕೊಂತ ಸರ್ ಈ ಒಂದು ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ. ಧನ್ಯವಾದಗಳು ಸರ್. ನಮಸ್ಕಾರ. ಆದರೆ ಹಳ್ಳಿಯಲ್ಲಿ ಅವ್ರ ಜೊತೆ ಸೇರಿಕೊಂಡು ಓದೋದನ್ನು ಬಿಟ್ಟು ಟಿ ವಿ ಮೊಬೈಲ್ ಗೀಳು ಹಚ್ಕೊಂಡು ಸುಮ್ಮನೆ ಹಾಳಾಗ್ತಾ ಇದ್ದಾರೆ. ಪ್ರತಿಭೆ ಏನಾಗ್ತಾ ಇದೆ ಅಲ್ಲೇ ಸತ್ತು ಹೋಗ್ತಾ ಇದೆ. ಅದೇ ಅಂತಹ ಪ್ರತಿಭೆಗಳಿಗೆ ನಾವು ಒಂದು ನೀರು ಹರಿಸೋದ್ರ ಮೂಲಕ ಅದನ್ನು ದೊಡ್ಡ ಹೆಮ್ಮರವಾಗಿ ಮಾಡಬೇಕಂತಕ್ಕಂಥದ್ದು ನಮ್ಮದು ಉದ್ದೇಶ ಸರ್. ಸರ್ ನಿಮ್ಮ ತಂದೆಯವರು ಹೇಳಿದ್ರು ನಾವು SSLC ಫೇಲ್ ಆಗಿ ಈ ಥರ ಒಂದು ಕಟ್ಟಿದ್ದೀವಿ ಅಂತ ಹೇಳಿ. ಈಗೆಲ್ಲ ಜನ ಏನು ಹೇಳ್ತಿದ್ದಾರೆ ಸರ್ ಈ ಒಂದು ಸಂಸ್ಥೆ ಬಗ್ಗೆ? ಸರ್ ಅಡ್ಡಿಲ್ಲ ಸರ್, ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. ಇಲ್ಲಿ ಬಂದಿರತಕ್ಕಂಥ ಮಕ್ಕಳು ತುಂಬ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಇದನ್ನು ತುಂಬ ಜನಕ್ಕೆ ಗೊತ್ತಿಲ್ಲ ಸರ್. ಇದು ಈಗ ತಮ್ಮ ಮೂಲಕ ಇದು ಇನ್ನೂ ಹೆಚ್ಚು ಜನಕ್ಕೆ ಗೊತ್ತಾಗುತ್ತೆ, ಸಂಸ್ಥೆ ಬೆಳೆಯುತ್ತೆ. ಈ ಒಂದು ಹಳ್ಳಿಯಲ್ಲಿ ಎಲ್ಲರೂ ಸಹಿತ ಸಿಟಿ ಕಡೆ ಹೋಗ್ತಾ ಇದ್ದಾರೆ ಸರ್. ಸಿಟಿ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗು, ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ನೋಡಿ ದೊಡ್ಡ ದೊಡ್ಡ ಫೀಸ್ ಕಟ್ಟಿದರೆ ನಮ್ಮ ಮಕ್ಕಳು ತುಂಬ ಕಲಿತಾರೆ ಅಂತಕ್ಕಂಥ ಮನೋಭಾವನೆ ಇದೆ. ಕಲಿಯೋರು ಎಲ್ಲಿದ್ದರೂ ಕಲಿತಾರೆ. ಅದಕ್ಕೆ ಕಲಿಕೆಗೆ ಒಂದು ಒಳ್ಳೆ ವಾತಾವರಣ ಬೇಕು, ಒಳ್ಳೆ ನೇಚರ್ ಬೇಕು. ಆ ನೇಚರನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ಅದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಅವ್ರಿಗೆ ಶಾಂತ ವಾತಾವರಣ ಇದೆ. ಆಮೇಲೆ ಒಳ್ಳೆ ಹೈಜಿನಿಕ್ ಫುಡ್ ಕೊಡ್ತೇವೆ. ಏನು ಜೀವನಕ್ಕೆ ಏನು ಬೇಕಲ್ಲ ಅವ್ರಿಗೆ ಜೀವಸತ್ವಗಳು, ಪ್ರೋಟೀನ್ಸು ಅಂಥವೆಲ್ಲ ಸಿಗ್ತಕ್ಕಂಥ ಒಳ್ಳೆಯ ಆಹಾರ ಇದೆ. ಮತ್ತು ಅವರಿಗೆ ಒಳ್ಳೆಯ ಟೀಚರ್ಸ್ ಇದ್ದಾರೆ, ತುಂಬ ಎಫಿಷಿಯೆಂಟ್ ಇರ್ತಕ್ಕಂಥ ಟೀಚರ್ಸು. ಎಷ್ಟು ಮಂದಿ ಇದ್ದಾರೆ ಸರ್ ಸ್ಟಾಫ್ ನಿಮ್ಮ ಸಂಸ್ಥೆಗೆ? ಸರ್ ನಾವು 5 ಜನ ಇದ್ದೀವಿ ಸರ್ ಸ್ಟಾಫು. ಮತ್ತು ತುಂಬ ಗೆಸ್ಟ್ ಟೀಚರ್ಸ್ ಬಂದು ಹೋಗ್ತಾರೆ ಸರ್. ಅವರೆಲ್ಲ ಬಂದು ಮಕ್ಕಳಿಗೆ ಮೋಟಿವೇಶನ್ ಮಾಡೋದು, ಸಬ್ಜೆಕ್ಟ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಸರ್.